ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು 3ನೇ ದಿನದ್ದು ಮಂಡಲ ಚಾಲೆಂಜಿಂದು ಲೇಔಟನ್ನ ಟ್ಯುಟೋರಿಯಲ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಇವಾಗ ಇದು ನಾನು ರೇಡಿಯಸಸ್ ಎಲ್ಲ ಎಷ್ಟು ಯೂಸ್ ಮಾಡಿರೋದು ಅಂತ ಹೇಳ್ತೀನಿ. ನಾನು ರೇಡಿಯಸ್ಸಿಗೆಲ್ಲ ಯೂಸ್ ಮಾಡಿರೋದು 0.7, 1, 2.1, 2.4, 3.1, 4 ಆಮೇಲೆ 4.3 ಸೆಂಟಿಮೀಟರು. ಮತ್ತು ಆ್ಯಂಗ್ಯುಲರ್ ಲೈನ್ಸಿಗೆ ನಾನು 15 ಡಿಗ್ರೀಸನ್ನ ಮಾರ್ಕ್ ಮಾಡಿ ಡ್ರಾ ಮಾಡಿರೋದು. ಸೊ ಫಸ್ಟ್ ಇದರಲ್ಲಿ ನಾನು 2 ಸೆಕ್ಷನ್ನ ಯೂಸ್ ಮಾಡಿ ಒಂದು ಕರ್ವ್ ಪೆಟಲ್ನ ಬರಿತಾ ಇದ್ದೀನಿ. ಆಮೇಲೆ ಇನ್ನೊಂದು ಸೆಕ್ಷನ್ ಯೂಸ್ ಮಾಡಿಕೊಂಡು ಸಿಂಗಲ್ ಕರ್ವ್ ಪೆಟಲ್ನ ಬರಿತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಮೇಲ್ಗಡೆ ಒಂದು ಔಟರ್ ಸರ್ಕಲ್ ಹಾಕಿ ಆಮೇಲೆ ಇನ್ನೊಂದು ಒಂದು ಸೆಕ್ಷನ್ನಿಗೆ ಉಲ್ಟಾ ಯು ಶೇಪ್ನ ಮಾಡ್ತಾ ಹೋಗ್ತಾಯಿದ್ದೀನಿ. ಇದನ್ನು ಉಲ್ಟಾ ಯು ಅಂತಾರೆ, ಆದಮೇಲೆ ಕ್ಯಾಲೆಪ್ಸ್ ಅಂತಾರೆ, ಮತ್ತು ಸರ್ಕ್ಯುಲರ್ ಲೀಫ್ ಶೇಪ್ ಅಂತಾರೆ, ಎಷ್ಟೊಂದು ಅಂತಾರೆ. ಇದನ್ನೆಲ್ಲ ನಾನು ಔಟರ್ ಶೇಪ್ಸ್ನ ಮಾಡಿ ಆದಮೇಲೆ ಒಳಗಿನ ಫಿಲ್ಲಿಂಗ್ಸ್ ಮಾಡೋಕ್ಕೆ ಹೋಗ್ತಿರ್ತೀನಿ. ಯಾವಾಗಲೂ ಇನ್ನರ್ ಲೈನಿಂಗ್ನ ಹಾಕ್ಕೊಳ್ಳೇಬೇಕು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ. ಒಂದು ಪ್ಯಾಟರ್ನಿಂದ ಇನ್ನೊಂದು ಪ್ಯಾಟರ್ನಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಇನ್ನರ್ ಲೈನಿಂಗ್ ಹಾಕ್ಕೊಳ್ಳೇಬೇಕು. ಆದಮೇಲೆ ಅದು ಒಂದು ಇನ್ನರ್ ಲೈನಿಂಗ್ ಹಾಕ್ಕೊಂಡ್ರೆ ಇನ್ನೂ ನಿಮ್ಮ ಆರ್ಟ್ ವರ್ಕು ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಇನ್ನೊಂದು ಸತಿ ಇನ್ನೊಂದು ಲೈನಿಂಗ್ ಹಾಕ್ಕೊಳ್ಳೋದು. ಆದಮೇಲೆ ಎಷ್ಟೊಂದು ಪ್ಯಾಟರ್ನ್ಸ್ ಇದೆ ಇನ್ನರ್ ಲೈನಿಂಗ್ ಇಲ್ದೇ ಮಾಡಿರೋದು. ಆದರೆ ನಾನು ಯಾವಾಗಲೂ ಇನ್ನರ್ ಲೈನಿಂಗ್ ಹಾಕ್ಕೊಂಡೇ ಬರೆಯೋದನ್ನು ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ, ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ನಾನು ಫಸ್ಟ್ ಲೇಯರ್ನ ಫಿಲ್ ಮಾಡ್ತಾ ಹೋಗ್ತಾಯಿದ್ದೀನಿ. ಒಂದರಲ್ಲಿ ನಾನು ಸುಮ್ಮನೆ ಒಂದು ಲೈನು ಮತ್ತು ಒಂದು ಸರ್ಕಲ್ ಹಾಕಿ ಒಂದು ಡ್ರಾಪ್ ಎಫೆಕ್ಟನ್ನು ಕೊಡ್ತಾಯಿದ್ದೀನಿ. ಒಂದು ಕಡೆ ಅದನ್ನು ಏನಂತಾರೆ, ಅದನ್ನು ಲೈಟ್ ಎಫೆಕ್ಟ್ ಹಾಗೆ ಇರಲಿ ಅಂತ ಒಂದು ಕಡೆಗೆ ಸ್ವಲ್ಪ ಜಾಗ ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಕಲರ್ ಮಾಡ್ತಾ ಹೋಗ್ತೀನಿ. ಮಧ್ಯದ ಪೆಟಲ್ಸನ್ನೆಲ್ಲ ನಾನು ಹ್ಯಾಚಿಂಗ್ ಟೆಕ್ನಿಕ್ ಅಂತ ಯೂಸ್ ಮಾಡಿ ಅದನ್ನು ಒಂಥರ ಶೇಡಿಂಗ್ ಟೈಪ್ ಇದನ್ನು ಮಾಡ್ತಾಯಿದ್ದೀನಿ. ಆಮೇಲೆ 2ನೇ ಲೇಯರಲ್ಲಿ ನಾನು ಪೇಸ್ಲೇಸ್ನ ಹಾಕ್ತಾಯಿದ್ದೀನಿ. ಪೇಸ್ಲೇ ಒಳಕ್ಕೆ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ಒಂದು ಲೈನು ಮತ್ತು ಡಾಟು. ಆದಮೇಲೆ ಕೊನೆ ಲೇಯರಲ್ಲಿ ನಾನು ಆ ಕ್ಯಾಲೆಪ್ಸ್ನೇ 2 ಭಾಗಕ್ಕೆ ಡಿವೈಡ್ ಮಾಡಿ ಒಂದರಲ್ಲಿ ಸೇಮ್ ಫಸ್ಟ್ ಲೇಯರಲ್ಲಿ ಮಾಡಿರೋ ಥರ ಒಂದು ಪಾರ್ಟಲ್ಲಿ ಲೈನು ಮತ್ತು ಒಂದು ಸರ್ಕಲ್ಲು ಸ್ವಲ್ಪ ಜಾಗ ಬಿಟ್ಟು ಇನ್ನೊಂದು ಪಾರ್ಟಲ್ಲಿ ಅದೇ ಶೇಡಿಂಗ್ ಟೈಪ್ ಇದನ್ನು ಮಾಡಿದ್ದೀನಿ, ಕನ್ಸಿಸ್ಟೆನ್ಸಿ ಇರಲಿ ಅಂತ. ಆದಮೇಲೆ ಎಲ್ಲದು ಆದಮೇಲೆ ನಾನಿವಾಗ ಇಲ್ಲಿ ಫುಲ್ ಫಿನಿಶ್ ಲೈನಿಂಗ್ ಎಲ್ಲ ಮಾಡಿ ಫೈನಲ್ ಫೋಟೋ ತೋರಿಸಿದ್ದೀನಿ. ಇನ್ನೂ ಎಷ್ಟೊಂದು ಬರುತ್ತೆ. ಥ್ಯಾಂಕ್ ಯು.